ಓಂ ನಮಸ್ಕಾರ ಎಲ್ರಿಗೂ. ಇವತ್ತೊಂದು ರುಚಿಕರವಾದಂಥ ಸರಳವಾದ ಆಲೂಗಡ್ಡೆ ಪರೋಟವನ್ನು ಮಾಡೋಣ ಬನ್ನಿ. ಇಲ್ಲಿ ನಾನು ಆಲೂಗಡ್ಡೆಗೆ ಪರೋಟಕ್ಕೆ ಬೇಕಾದಂತಹ 4 ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಗರಂ ಮಸಾಲ, 3/4 ಚಮಚದಷ್ಟು ಕೊತ್ತಂಬರಿ ಬೀಜ, 1-2 ಚಿಟಿಕೆಯಷ್ಟು ಜೀರಿಗೆ ಪುಡಿ, 1 ಚೂರು ಅರಿಶಿನ, 1/4 ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೋಟದಷ್ಟು ಎಣ್ಣೆ, ಉಪ್ಪು ಹಾಗೂ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬಳಸಿ ನಾವು ಅತ್ಯಂತ ರುಚಿಕರವಾದಂತಹ ಒಂದು ಪರೋಟವನ್ನು ಮಾಡೋಣ ಬನ್ನಿ. ಆಲೂಗೆಡ್ಡೆ ಪರೋಟಕ್ಕೆ ಮೊದಲು ನಾವು ಒಂದು 4 ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸಲಿಕ್ಕೆ ಇಟ್ಕೊಂಡ್ಬಿಡೋಣ. ಇದನ್ನು ಬೇಯಿಸಿ ತಣ್ಣಗೆ ಮಾಡಿ ಸಿಪ್ಪೆಯನ್ನು ತಗೊಳ್ಬೇಕಾಗತ್ತೆ. ಆಲೂಗೆಡ್ಡೆ ಪರೋಟಕ್ಕೆ ಮೊದಲು ನಾವು ಒಂದು 4 ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸಲಿಕ್ಕೆ ಇಟ್ಕೊಂಡ್ಬಿಡೋಣ. ಇದನ್ನು ಬೇಯಿಸಿ ತಣ್ಣಗೆ ಮಾಡಿ ಸಿಪ್ಪೆಯನ್ನು ತಗೊಳ್ಬೇಕಾಗತ್ತೆ. ಆಲೂಗೆಡ್ಡೆ ಬೇಯೋ ತನಕ ನಾವಿಲ್ಲಿ ಹಿಟ್ಟನ್ನು ಈಗ ನಾವು ಇಟ್ಕೊಂಡಂತಹ ಹಿಟ್ಟು ಇದನ್ನು ಹಾಕ್ಕೊಳ್ಳೋಣ. ನಿಧಾನವಾಗಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಪರೋಟವನ್ನು ಮಾಡಬೇಕಾದ್ರೆ ಒಂದು ನಾವು ಹೋಳಿಗೆಯ ಹೂರಣದ ರೀತಿಯಲ್ಲಿ ಇದನ್ನು ತುಂಬಿಕೊಂಡು ನಾವು ಮಾಡಬಹುದು. ಇಲ್ಲ ಅಂತಂದರೆ ಇಟ್ಕೊಂಡು ಅಂದರೆ ಏನು ನಾವು ಆಲೂಗೆಡ್ಡೆ ಮಿಶ್ರಣವನ್ನು ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಒಂದರ ಮೇಲೆ ಒಂದು ಚಪಾತಿಯನ್ನು ಇಟ್ಟು ಕೂಡ ನಾವು ಲಟ್ಟಿಸ್ಬೋದು. ಎರಡೂ ರೀತಿಯಲ್ಲಿ ನಾವು ಪರೋಟವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಚೂರು ನೀರನ್ನು ಸ್ವಲ್ಪ ಗಟ್ಟಿ ಇದೆ ಅನಿಸ್ದಾಗ ನಾನು ಚೂರು ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಈ ಹಂತದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1-2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಅದು ಆರಾಮಾಗಿ ನೆನೆಯಲಿಕ್ಕೆ ಬಿಡೋಣ. ಆಲೂಗೆಡ್ಡೆ ಬೆಂದಿದೆ. ಇದನ್ನು ನಾವು ಆರಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಅದರ ಸಿಪ್ಪೆಯನ್ನು ಸುಲಿದು ಪುಡಿ ಮಾಡ್ಕೊಳ್ಳೋಣ. ನಾವು ಯಾವ ಬಟ್ಟಲಲ್ಲಿ ಹಿಟ್ಟನ್ನು ತೊಳೆದು ಅದನ್ನು ಬೇಕಾದ್ರೆ ಮುಚ್ಚಿ ಹೀಗೆ ಇಟ್ಬಿಡೋಣ. ಈಗ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆ ಅಂತ ಗೊತ್ತಾಗಬೇಕಾದ್ರೆ ಈ ರೀತಿ ಅದು ಬೆಂದಾಗ ಬಾಯಿ ಕಳ್ಕೊಂಡಿರುತ್ತೆ. ಸೊ ನಾವು ಚಮಚದಲ್ಲಿ ಚುಚ್ಚಿ ಕೂಡ ನೋಡ್ಬೋದು. ಹಾಗೆ ಇದು ಸೀಳಿದೆ ಅಂದರೆ ಇದು ಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ನಾವು ಸಿಪ್ಪೆಯನ್ನು ಈಗ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡ್ಬಿಟ್ಟು ಸ್ಮ್ಯಾಶರ್ನಲ್ಲಿ ಇದನ್ನು
ಚೆನ್ನಾಗಿ ನುರ್ಕೊಳ್ಳೋಣ. ಇದನ್ನು ಆಲೂಗೆಡ್ಡೆಯನ್ನು ಸಿಪ್ಪೆ ಸಹಿತ ಬೇಯಿಸಿದಾಗ ನಮಗೆ ಆಲೂಗೆಡ್ಡೆಯಲ್ಲಿರುವಂಥ ಅಷ್ಟು ಪೋಷಕಾಂಶಗಳು ನಮಗೆ ಸಿಗ್ತವೆ. ಹಾಗೆಯೇ ಏನು ನಮಗೆ ಆಲೂಗೆಡ್ಡೆ ತಿಂದರೆ ಗ್ಯಾಸ್ ಆಗುತ್ತೆ ಅನ್ನುವಂಥ ಒಂದು ಇದಿದೆ, ಅದು ಇರೋದಿಲ್ಲ. ಸೊ ಸಿಪ್ಪೆ ಸಮೇತ ಬೇಯಿಸಿ ನಾವು ಅಡುಗೆಯನ್ನು ಮಾಡಿದಾಗ ಯಾವುದೇ ರೀತಿಯಲ್ಲಿ ನಮಗೆ ಗ್ಯಾಸ್ ಬಾಧೆ ಆಗೋದಿಲ್ಲ. ಬರೀ ಗ್ಯಾಸ್ ಬಗ್ಗೆನೇ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ, ಆದರೆ ಆಲೂಗೆಡ್ಡೆಯಲ್ಲಿ ಇರುವಂಥ ಸಾಕಷ್ಟು ಉಪಯೋಗಗಳು. ಮೊದಲನೇದಾಗಿ ಹೇಳಬೇಕು ಅಂದರೆ ಒಂಥರ ಟೇಸ್ಟ್ ಮೇಕರ್ ಇದ್ದಂಗೆ. ನಮಗೆ ಯಾವುದೇ ಅಡುಗೆ ಜೊತೆಗೆ ಇದನ್ನು ಅತ್ಯಂತ ಸುಲಭವಾಗಿ ನಾವು ಇದನ್ನು ಬಳಸ್ಕೊಂಡು ಅಡುಗೆಗಳನ್ನು ಮಾಡಬಹುದು. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೊಟ್ಯಾಷಿಯಮ್ ಇದೆ, ಹಾಗೆ ಫೈಬರ್ ಅಂಶ ಇದೆ, ಕಾರ್ಬೋಹೈಡ್ರೇಟ್ ಇದೆ. ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ, ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ, ಎಲ್ಲ ಇದೆ. ಆದರೆ ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂದರೆ, ಆಲೂಗೆಡ್ಡೆ ಅಂದರೆ ತರಕಾರಿ ಮನೇಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಮಾತ್ರ ನಾವು ಆಲೂಗೆಡ್ಡೆಯನ್ನು ಹೊರಗೆ ತೆಗೆಯುವಂಥ ಸಂದರ್ಭವು ಜಾಸ್ತಿ. ಆದರೆ ನಿಯಮಿತವಾಗಿ ನಾವು ನಮ್ಮ ಅಡುಗೆಗಳಲ್ಲಿ ಇದನ್ನು ಬಳಸ್ತಾ ಬಂದರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಇದರ ಉಪಯೋಗ ಆಗುತ್ತೆ. ಆಲೂಗೆಡ್ಡೆಯನ್ನು ಯಾಕೆ ನಾವು ಇಟ್ಕೊಳ್ತೀವಿ ಅಂತಂದರೆ, ಅದು ಬಹಳ ದಿವಸ ಕೆಡದೇ ಇರುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿಯಾಗಿ. ಅಂದರೆ ಆಗಾಗ ಬಾಕಿ ಎಲ್ಲ ತರಕಾರಿಯನ್ನು ಮುಗಿದ ಮೇಲೆ ಇದಕ್ಕೆ ಕೊನೆಯ ಪ್ರಾಧಾನ್ಯತೆಯನ್ನು ನಾವು ಕೊಡ್ತೀವಿ. ಸೊ ಕೇವಲ ಅಡುಗೆಯಲ್ಲಿ ಅಷ್ಟೇ ಅಲ್ಲ, ಇದು ಬ್ಯೂಟಿಯನ್ನು ಹೆಚ್ಚು ಮಾಡೋದ್ರಲ್ಲೂ ಕೂಡ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ. ಈ ಆಲೂಗೆಡ್ಡೆಯನ್ನು ತುರಿದು ಅದರ ರಸ ತೆಗೆದು ಅದಕ್ಕೆ ಫೇಸ್ ಪ್ಯಾಕ್ ಥರ ಉಪಯೋಗ ಮಾಡ್ತಾರೆ. ಅದಕ್ಕೆ ಮಲ್ತಾನಿ ಮಿಟ್ಟಿ ಇರ್ಬೋದು, ಅಥವಾ ಕಡಲೆ ಹಿಟ್ಟು ಇರ್ಬೋದು, ಜೇನುತುಪ್ಪ, ಇದೆಲ್ಲವನ್ನು ಅದಕ್ಕೆ ಹಾಕಿ ಒಂದು ಪ್ಯಾಕ್ ಥರ ಮಾಡಿ ಮುಖಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ನಾವು ಮುಖ ತೊಳೆದ್ವಿ ಅಂದರೆ ಅದು ಕೂಡ ನಮ್ಮ ಮುಖದ ಗ್ಲೋನ ಜಾಸ್ತಿ ಮಾಡುತ್ತೆ. ಸೊ ಸಾಕಷ್ಟು ಉಪಯೋಗಗಳನ್ನು ಹೊಂದಿರುವಂತಹ ಈ ಆಲೂಗೆಡ್ಡೆಯನ್ನು ನಾವು ಎಲ್ಲ ರೀತಿಯಲ್ಲಿ ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು. ಇದರಲ್ಲಿ ಗಂಟಿಲ್ಲದ ಹಾಗೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾವೀಗ ಪೂರ್ತಿ ಸ್ಮ್ಯಾಶ್ ಆಗಿದೆ. ಈಗ ಇದೆಲ್ಲ ಸ್ಮ್ಯಾಶ್ ಮಾಡಾದ್ಮೇಲೆ ಈಗ ನಾವೇನಾಗಲೇ ನಾನು ನಿಮಗೆ ತೋರಿಸಿದ್ದೆ ಕೆಲವು ವಸ್ತುಗಳನ್ನು, ಅದನ್ನೆಲ್ಲ ಈಗ ಇದರಲ್ಲಿ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಉಪ್ಪು, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಮನೆಯಲ್ಲಿ ನಾವು ಕೆಲವು ಮನೆಯಲ್ಲಿ ಉಪ್ಪು ಕಡಿಮೆ, ಕೆಲವು ಮನೆಯಲ್ಲಿ ಜಾಸ್ತಿ, ಹೀಗೆಲ್ಲ ಇರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಏನು ಗರಂ ಮಸಾಲೆಯನ್ನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಅಚ್ಚ ಖಾರದ ಪುಡಿ 1/4 ಚಮಚ ಇದೆ. ಚೂರು ಇಟ್ಕೋತೀನಿ, ಇದನ್ನು ಮೊಸರಿಗೆ ಹಾಕಲಿಕ್ಕೆ ಬೇಕಾಗುತ್ತೆ. ಇಲ್ಲಿ ನಾವು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಕೊತ್ತಂಬರಿ ಪುಡಿಯನ್ನು ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪುಡಿ ಜಾಸ್ತಿ ಇದೆ, ಜೀರಿಗೆ ಪುಡಿ ಕಡಿಮೆ ಇದೆ. ಹಾಗೆ ಒಂದು ಚೂರು ಅರಿಶಿನ, ಇದು ಕೂಡ ನಮ್ಮ ಆರೋಗ್ಯವನ್ನು ಹೆಚ್ಚಿಸಲು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಹಾಗೆ ಈ ಕೊತ್ತಂಬರಿ ಸೊಪ್ಪನ್ನು ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ, ತೊಳೆದು ಹೆಚ್ಚಿ ಇದನ್ನು ಇದರೊಳಗಡೆಗೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸಿ ನಾವೀಗ ಒಂದು ಹೂರಣದ ರೀತಿಯಲ್ಲೇ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕಿಲ್ಲ. ಕೆಲವು ಸರಿ ಇದಕ್ಕೆ ನಾವು ಈರುಳ್ಳಿಯನ್ನು ಕೂಡ ಹಾಕ್ಕೋಬೋದು. ಈರುಳ್ಳಿಯನ್ನು ಹಾಕಿದರೆ ಏನಪ್ಪ ಅಂದರೆ ಸ್ವಲ್ಪ ದಪ್ಪವಾಗಿ ಮಾಡಿ ಬೇಯಿಸ್ಕೋಬೇಕಾಗ್ತದೆ. ಇಲ್ಲ ಈರುಳ್ಳಿಯನ್ನು ಹುರಿದು ಆಮೇಲೆ ಇದರೊಳಗಡೆ ಮಿಶ್ರಣ ಮಾಡಿಕೊಂಡು ಮಾಡಬಹುದು. ಈ ಸಂದರ್ಭದಲ್ಲಿ ಬೇಕಾದರೆ ನೀವು ರುಚಿಯನ್ನು ನೋಡಿಕೊಂಡು ಇದಕ್ಕೆ ಅಗತ್ಯವಿರುವಷ್ಟು ಖಾರ ಉಪ್ಪು ಸೇರಿಸ್ಬೋದು. ಇದನ್ನು ನಾವು ಮೊಸರು ಜೊತೆ ತಿಂತೀವಿ. ನಾವು ಅಕಸ್ಮಾತ್ ಇದನ್ನು ನಾವು ಮೊಸರಿನ ಉಪಯೋಗವನ್ನು ಮಾಡಲ್ಲ ಅಂತಾದರೆ ನಾವು ಬೇಕಾದ್ರೆ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅಮ್ಚೂರ್ ಪೌಡರನ್ನು ಸೇರಿಸ್ಕೋಬೋದು. ನಮ್ಮೂರ ಕಡೆ ಹುಳಿ ಪುಡಿ ಅಂತ ಸಿಗುತ್ತೆ, ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೋದು. ಹಾಕ್ಕೊಂಡ್ರೆ ಅದು ನಾವು ಹಾಗೆ ನೇರವಾಗಿ ತಿನ್ಬೋದು. ಅದಕ್ಕೆ ಚಟ್ನಿ ಏನೂ ಬೇಕಾಗಲ್ಲ. ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ಏನು ಮಸಾಲೆಗಳನ್ನು ಸೇರಿಸಿದ್ದೀವಿ, ಆ ಮಸಾಲೆಗಳೇ ಸಾಕು ಆಲೂಗೆಡ್ಡೆ ಜೊತೆ ಸೇರಿ ಅದಕ್ಕೆ ಒಂದು ಇಷ್ಟವಾದ ಒಂದು ರುಚಿಯನ್ನು ಕೊಡುತ್ತೆ.
ಸೊ ನಾವೇನು ಇದನ್ನು ಮಾಡಿದ್ದೀವಿ, ಇದನ್ನು ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾವು ಏನು ಚಪಾತಿ ಉಂಡೆಯನ್ನು ಮಾಡ್ಕೊಳ್ತಾಯಿದ್ವಿ ಅಷ್ಟು ದೊಡ್ಡದಾದ ಉಂಡೆಗಳು. ಓಕೆ, ಅಕಸ್ಮಾತ್ ಪಲ್ಯ ಉಳಿತು ಅಂದ್ಕೊಳ್ಳಿ, ನೀವು ಇದನ್ನು ಒಂದು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕರೆದ್ರೆ ಕೂಡ ಅದೊಂದು ಅದ್ಭುತವಾದ ಬೋಂಡವಾಗುತ್ತೆ. ಅದನ್ನು ಕೂಡ ಟೀ ಟೈಮ್ನಲ್ಲಿ, ಕಾಫಿ ಟೈಮ್ ಜೊತೆಯಲ್ಲಿ ತೊಗೊಳ್ಳಿಕ್ಕೆ ಬಹಳ ರುಚಿಯಾಗಿ ಇರುತ್ತೆ. ಇನ್ನು ಇದೇ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಂಡು ಬರೋಣ. ಹಾಗೆ ನಾವು ಲಟ್ಟಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಈಗ ನಾನು ಚಪಾತಿ ಹಿಟ್ಟಿನ ಇಷ್ಟಿಷ್ಟು ದೊಡ್ಡ ಉಳ್ಳೆಯನ್ನು ಮಾಡ್ಕೊಂಡಿದ್ದೀನಿ, ಹಾಗೂ ಇಷ್ಟು ದೊಡ್ಡದು ಇದನ್ನು ಮಾಡ್ಕೊಂಡಿದ್ದೀನಿ. ಏನು ಆಲೂಗಡ್ಡೆಯ ಮಿಶ್ರಣವನ್ನು ನಾನು ಇಷ್ಟು ದೊಡ್ಡ ಮಾಡಿದ್ದೀನಿ. ಇವೆರಡನ್ನು ನಾವು ಈಗ ಹೋಳಿಗೆಯ ರೀತಿಯಲ್ಲಿ ತುಂಬಿಕೊಳ್ಳೋಣ. ಈಗ ಇಷ್ಟು ದೊಡ್ಡದು ಒಂದು ರೀತಿ ರೊಟ್ಟಿ ರೀತಿಯಲ್ಲಿ ಒಂದು ಉಳ್ಳೆಯನ್ನು ಮಾಡ್ಕೊಂಡಿದ್ವಿ. ಇದನ್ನು ಈಗ ನಾವು ತಟ್ಕೊಂಡು, ಹಾಗೆ ನಾನು ಎರಡೆರಡು ಚಪಾತಿಯನ್ನು ಮಾಡಿ ನಿಮಗೆ ಕೂಡ ತೋರಿಸ್ತೀನಿ. ಫಸ್ಟು ನಾನು ಕೈಯಲ್ಲೇ ಅಗಲ ಮಾಡ್ಕೋತಾ ಇದ್ದೀನಿ. ಈಗ ಒಲೆಯ ಮೇಲೆ ಒಂದು ನಾವು ತವಾವನ್ನು ಇಟ್ಕೊಂಡು ನಾವು ಏನು ಈ ಪರೋಟವನ್ನು ಅಗಲ ಮಾಡ್ತಾಯಿದ್ದೀವಿ, ಕೈಯಲ್ಲೇ ಸುಲಭವಾಗಿ ಅಗಲ ಆಗುತ್ತೆ. ಒಂದು ಆಲೂಗೆಡ್ಡೆ ಅನ್ನೋದು ಬಹಳ ಮೃದುವಾದ ಒಂದು ಮಿಶ್ರಣ ಆಗಿರೋದ್ರಿಂದ ನಾವು ಹೇಗೆ ಹೋಳಿಗೆಯನ್ನು ತಟ್ಟುವಾಗ ಅದು ಹಡ್ಕೋತಾ ಹೋಗುತ್ತೆ, ಹಾಗೆ ಪರೋಟದಲ್ಲೂ ಕೂಡ ಅದು ಹಡ್ಕೋತಾ ಹೋಗುತ್ತೆ. ಹೋಳಿಗೆ ಹಾಳೆಯ ಮೇಲೆ ತಟ್ಕೋಬೇಕು ಅಂದ್ಕೊಂಡಿದ್ದೆ, ಅದನ್ನು ನೇರವಾಗಿ ತಟ್ಕೊಂಡಿದ್ದರಿಂದ ಮತ್ತೆ ದೊಡ್ಡ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಾನು ಮತ್ತೆ ಅದನ್ನು ಹೋಳಿಗೆ ಹಾಳೆಯ ಮೇಲೆ ತೊಗೊಂಡಿದ್ದೀನಿ. ಇದನ್ನೀಗ ಈಗ ನಮ್ಮ ಈ ತವಾ ಕಾದಿದೆ. ಚಪಾತಿ, ದೋಸೆ ಏನನ್ನು ಮಾಡ್ತೀವೋ ಆ ಬಂಡಿಯ ಮೇಲೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಹೀಗೆ ಬಂದಿದೆ ಇದು. ಇದಕ್ಕೆ ಮೇಲಿಂದ ಕೂಡ ನಾವು ಒಂಚೂರು ಎಣ್ಣೆಯನ್ನು ಹಾಕೋಣ. ಈಗ ಇನ್ನೊಂದನ್ನು ಲಟ್ಟಿಸ್ಕೊಳ್ಳೋಣ.
ಈಗ ಇದನ್ನು ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಇದನ್ನು ತಿರುವಾಕೋಣ. ಈಗ ನಾನು 2 ಪುಟ್ಟ ಚಪಾತಿಗಳನ್ನು ಮಾಡಿಕೊಂಡು ಅದರಲ್ಲಿ ತುಂಬ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯ ಪುಟ್ಟ ಪುಟ್ಟ 2 ಚಪಾತಿಯನ್ನು ಮಾಡ್ಕೊಳ್ಳೋಣ. ಲಟ್ಟಿಸ್ಕೊಳ್ಳಬಹುದು ಕೈಯಲ್ಲಿ. ಈಗ ನಾವೇನು ಹೂರಣವನ್ನು ಇಟ್ಕೊಂಡಿದ್ವಿ ಅದನ್ನು ಇದರೊಳಗಡೆ ತುಂಬ್ಕೊಳ್ಳೋಣ. ಹಾಗೆ ನಾವು ಮಾಡಿಟ್ಟುಕೊಂಡಂತಹ ಹೂರಣವನ್ನು ಇದರ ಮಧ್ಯದಲ್ಲಿಟ್ಟು ನಾನು ತುಂಬ್ಕೊತಾ ಇದ್ದೀನಿ. ಕೆಲವು ಹೋಳಿಗೆ ಮಾಡೋರು ಕೂಡ ಈ ಥರ ಒಂದು ಕ್ರಮದಲ್ಲಿ ಮಾಡ್ತಾರೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅವರು ಪುರಣಪೋಳಿ ಮಾಡುವಾಗ ಈ ರೀತಿಯಲ್ಲಿ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಈಗ ನಮ್ಮ ಇದರ ಮೇಲೆ ಹಾಕಿದಂತಹ ಪರೋಟ ರೆಡಿ ಆಗ್ತಾಯಿದೆ. ಇದನ್ನು ಕೂಡ ಹಾಗೆಯೇ ನಾವು ದೊಡ್ಡ ಮಾಡ್ಕೊಳ್ಳೋಣ. ಲಟ್ಟಣಿಗೆಯನ್ನು ಕೂಡ ತಗೊಂಡು ನಾವು ಆರಾಮಾಗಿ ಮಾಡಬಹುದು. ಅದರ ಹಿಟ್ಟು ಮೃದುವಾಗಿ ಇರೋದರಿಂದ ನನಗೆ ಕೈಯಲ್ಲಿ ಮಾಡೋದು ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಇದು ನಮ್ಮ ಪರೋಟ ರೆಡಿಯಾಗಿದೆ. ಇನ್ನೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಮ್ಮ ಕೈ ಬೆರಳುಗಳು ಕುಳಿತು ಬರುತ್ತೆ ಅಂತ ಅನಿಸಿದ್ರೆ ನಾವೇನು ಮಾಡ್ಬೋದು, ಇದಕ್ಕೆ ನಿಧಾನವಾಗಿ ನಾವು ಲಟ್ಟಣಿಗೆಯನ್ನು ತಗೊಂಡು ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಮಟ್ಟದಲ್ಲಿ ಮೇಲೆ ನೈಸ್ ಬರೋ ಹಾಗೆ ನಾವು ಮಾಡ್ಕೋಬೋದು. ಚೂರು ಎಣ್ಣೆಯನ್ನು ಹಾಕಿ ಈಗ ನೋಡಿ ಈ ರೀತಿಯಲ್ಲಿ ಇದು ಬೇಯ್ತಾ ಇದೆ. ಈಗ ಅದು ಬೇಯೋಷ್ಟರಲ್ಲಿ ನಾನು ಇದಕ್ಕೆ ಮೊಸರನ್ನು ಹಾಕ್ಕೊಳ್ತೀನಿ. ಮೊಸರಿಗೆ ಸ್ವಲ್ಪ ಮೇಲ್ಗಡೆಗೆ ಅಚ್ಚ ಖಾರದ ಪುಡಿ,
ಹಾಗೆ ಒಂದು ಚೂರು ಉಪ್ಪು. ಬೇಕಾದರೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಜೊತೆಯಲ್ಲಿ ಒಂದು ಚೂರು ಉಪ್ಪಿನಕಾಯನ್ನು ಹಾಕೋಣ. ಎಸ್, ಇದು ಉಪ್ಪಿನಕಾಯಿ. ಈಗ ನೋಡಿ, ನಮ್ಮ ಪರೋಟ ರೆಡಿ ಟು ಈಟ್. ಉಪ್ಪಿನಕಾಯಿ, ಮೊಸರು ಹಾಗೂ ಬಿಸಿ ಬಿಸಿಯಾದಂತಹ ಪರೋಟ. ಬೇಗ ಬೇಗ ತಿನ್ನಿ, ಅಷ್ಟರೊಳಗೆ ಇನ್ನೊಂದು ಮಾಡಿಕೊಟ್ಬಿಡ್ತೀನಿ. ಓಕೆನಾ?